7ರಲ್ಲಿ ಕಾಂಗ್ರೆಸ್ನ 4, ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲುವು ನಿಶ್ಚಿತ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಬಗ್ಗೆ ಭಾರಿ ಕುತೂಹಲ ಅಂತೂ ಇದ್ದೇ ಇದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ಲೋದಕ್ಕೆ ಬೇಕಿದೆ 5 ಮತಗಳು. ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ಅಭ್ಯರ್ಥಿಯನ್ನ ಈ ಕಡೆ ಜೆಡಿಎಸ್ ಕೂಡ ಕಣಕ್ಕಿಳಿಸಿದೆ. ಜೆಡಿಎಸ್ ಅಭ್ಯರ್ಥಿ ಇರೋದ್ರಿಂದ ಕಾಂಗ್ರೆಸ್ಗೆ ಫುಲ್ ಟೆನ್ಷನ್ ಇದೆ. ಜೆಡಿಎಸ್ ಅಭ್ಯರ್ಥಿ ಗೆಲ್ಲೋದಕ್ಕೆ 10 ಮತಗಳು ಬೇಕಂತೆ. ಹಾಗಾದ್ರೆ ಪರಿಷತ್ ಎಲೆಕ್ಷನ್ ನಲ್ಲಿ ಅಡ್ಡ ಮತದಾನ ಆಗೋದು ಫಿಕ್ಸ್ ಆಗಿದೆ. ಬಹುತೇಕ ಸಲ ಆಗಬಹುದು ಅನ್ನುವಂತ ಸಾಧ್ಯತೆಗಳು ಕೂಡ ತಳ್ಳಹಾಕಂಗಿಲ್ಲ. ಹಂಗಾಗಿ ತಮ್ಮ ಶಾಸಕರನ್ನ ಕಾಂಗ್ರೆಸ್ ರೆಸಾರ್ಟ್ಗೆ ಮೊನ್ನೆಯೇ ಶಿಫ್ಟ್ ಮಾಡಿತ್ತು ಅಂತ. ಹಂಗಾಗಿ ಇವತ್ತು ಪರಿಷತ್ ಅಖಾಡದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಕೊನೆಯ ಕ್ಷಣದ ತನಕ ಕೂಡ ಹಿಂಗೆ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಆ ರೀತಿ ಬೆಳವಣಿಗೆಗಳು ತೀರಾ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಯಾರು ಕೂಡ ಈ ಪ್ರಬಲ ಅಥವಾ ಬಹಳ ದೊಡ್ಡ ದೊಡ್ಡ ನಾಯಕರೆಲ್ಲ ಕೂಡ ಮನಸ್ಸು ಮಾಡಬೇಕು ಅಡ್ಡ ಮತದಾನ ಅಂತ ಅಂದ್ರೆ. ಯಾಕಂದ್ರೆ ಬಲ್ಕ್ ಆಗಿ ಇಂಥ ಶಾಸಕರನ್ನ ಕರ್ಕೊಂಡು ಬಂದು ಇವ್ರಿಗೆ ಓಟ್ ಹಾಕಿಸ್ತೀನಿ ಅಂತ ಮನಸ್ಸು ಮಾಡಿದ್ರೆ ಮಾತ್ರ ಈ ಅಡ್ಡ ಮತದಾನ ಪ್ರಕ್ರಿಯೆ ಆಗುತ್ತೆ. ಚಿಕ್ಕ ಪುಟ 1 ಬಾರಿ 2 ಬಾರಿ ಗೆದ್ದಂತಹ ಶಾಸಕರಂತ ರಿಸ್ಕ್ ಎಲ್ಲ ತೆಗೆದುಕೊಳ್ಳಕ್ ಹೋಗಲ್ಲ. ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೂ ಕೂಡ ಅಂತ ಅಸಮಾಧಾನಗಳು ಸದ್ಯಕ್ಕೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಹಂಗಾಗಿ ತೀರಾ ಅಂಥ ಬೆಳವಣಿಗೆ ಈ ಬಾರಿ ಆಗೋದು ಡೌಟ್ ಅಂತ ಹೇಳಿದ್ರು ಕೂಡ ಹೇಳಕ್ಕಾಗಲ್ಲ ಅಂತ ಕೊನೆ ಕ್ಷಣದ ತನಕ. ಸೊ ಬಿಡದಿಯ ರೆಸಾರ್ಟ್ನಲ್ಲಿ ಎಲ್ಲ ಕಾಂಗ್ರೆಸ್ ಶಾಸಕರು ಯಾಕಿಂತ ನಿರ್ಧಾರ, ಕಾಂಗ್ರೆಸ್ ಆತಂಕ ಇತ್ತ ಅಡ್ಡ ಮತದಾನದ್ದು, ಯಾರನ್ನಾದ್ರೂ ಸೆಳೆಯೋ ಪ್ರಯತ್ನಗಳು ಜೆಡಿಎಸ್ ನಿಂದ ಆಗಿತ್ತ ಅಂದ್ರೆ ಸ್ವತಃ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಸಭೆಯಲ್ಲಿ ಅದನ್ನು ಓಪನ್ ಅಪ್ ಆಗಿ ಹೇಳ್ಕೊಂಡಿದ್ದಾರಂತೆ. ಜೆಡಿಎಸ್ ನಾಯಕರು ಯಾವ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತು ಅಂತ. ಹಂಗಾಗಿ ಅವ್ರನ್ನ ಹಿಡಿದಿಟ್ಟುಕೊಳ್ಳೋ ಪ್ರಯತ್ನಗಳು ಆಯ್ತಾ ಕಾಂಗ್ರೆಸ್ನಿಂದ ಅನ್ನೋದು ಪ್ರಶ್ನೆ. ಜೊತೆಗೆ ಈಗ ತಮ್ಮ ಕ್ಷೇತ್ರದಲ್ಲಿ ಇನ್ನೆಲ್ಲೋ ಶಾಸಕರು ಇದ್ದಾಗ ಅವ್ರನ್ನ ಕರೆಸಿ ಅವ್ರು ಬಂದು ಓಟ್ ಹಾಕೋ ತನಕ ಕೂಡ ಟೆನ್ಷನ್ ಇದ್ದಿದೆ. ಆ ರೀತಿ ಟೆನ್ಷನ್ ಇರಬಾರ್ದು ಅನ್ನೋ ಕಾರಣಕ್ಕೆ ಬಲ್ಕ್ ಆಗಿ ಒಂದೇ ಕಡೆ ತಮ್ಮ ಶಾಸಕರನ್ನ ಇರಿಸೋದು. ಅವರೇ ಆರಾಮಾಗಿ ಬಸ್ ಮೂಲಕ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಬಿಡ್ತಾರೆ, ಹೋಗಿ ಓಟ್ ಹಾಕಿ ಬರೋ ತನಕ ಕೂಡ ಎಲ್ಲವೂ ಕೂಡ ಆರಾಮಾಗಿರುತ್ತೆ ಅನ್ನೋ ಕಾರಣಕ್ಕೂ ಕೂಡ ಈ ರೀತಿ ಪ್ಲಾನಿಂಗ್ಗಳು ಆಗಿರುತ್ತೆ. ಹಂಗಾಗಿ ಎಲ್ಲ ಶಾಸಕರನ್ನ ಒಂದೇ ಕಡೆ ಇರಿಸಿ ಅವ್ರನ್ನೆಲ್ಲ ಕರ್ಕೊಂಡು ಬರುವ ಪ್ರಯತ್ನಗಳು ಆಗ್ತಾ ಇದೆ. ಬಹಳ ಪ್ಲಾನಿಂಗ್ ಅಲ್ಲಿ ಕಾಂಗ್ರೆಸ್ ಇವತ್ತು ಪರಿಷತ್ ಚುನಾವಣೆಯನ್ನ ಫೇಸ್ ಮಾಡ್ತಾ ಇದೆ ಅಂತ.